ಹಾಯ್, ನಾನು ಪವಿತ್ರ ಮಲ್ಲಿಕಾರ್ಜುನ್. ಇವತ್ತಿನ ತರಗತಿಯಲ್ಲಿ ಸಮಾಸಗಳು ಅನ್ನುವಂತಹ ಟಾಪಿಕ್ ಅನ್ನು ತಗೊಂಡು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸಮಾಸಗಳು ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಸಿಗೂ 10ನೇ ತರಗತಿ ಎಕ್ಸಾಮ್ಗೂ ತುಂಬಾ ಉಪಯುಕ್ತವಾದಂತಹ ಒಂದು ಟಾಪಿಕ್ ಇದಾಗಿದ್ದು, ಸಮಾಸಗಳು ಅಂತಂದ್ರೆ ಏನು ಅಂತಂದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ಸೇರಿ ಅರ್ಥಕ್ಕೆ ವ್ಯತ್ಯಯ ಬಾರದಂತೆ ಒಂದು ಪದ ರಚನೆಯಾಗುವುದಕ್ಕೆ ನಾವು ಸಮಾಸ ಅಂತ ಹೇಳಿ ಕರಿತೀವಿ. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ಸೇರಿ ಒಂದು ಪದ ರಚನೆಯಾಗುವುದಕ್ಕೆ, ಆ ಪದ ರಚನೆಯಾದಾಗ ಅದರಲ್ಲಿ ಯಾವುದೇ ರೀತಿಯಾದಂತಹ ಲೋಪಗಳು ಇರಬಾರ್ದು, ಅಂದ್ರೆ ಅರ್ಥ ಕೆಡಬಾರ್ದು. ಅದು ಹಂಗಿದ್ದಾಗ ಅದನ್ನ ನಾವು ಸಮಾಸ ಅಂತ ಕರಿತೀವಿ. ಈಗ ಸಮಾಸಕ್ಕೂ ಸಂಧಿಗೂ ಏನು ವ್ಯತ್ಯಾಸ ಅಂತಂದ್ರೆ, ಸಮಾಸ ಅಂತ ಅಂದ್ರೆ ಎರಡಕ್ಕಿಂತ ಹೆಚ್ಚು ಪದಗಳನ್ನ ನಾವು ಸೇರಿಸಿ ಸಮಾಸ ಅಂತ ಹೇಳಿ ಕರಿತೀವಿ. ಆದ್ರೆ ಸಂಧಿಯಲ್ಲಿ ಹಂಗಿಲ್ಲ, ಒಂದೇ ಪದದಲ್ಲಿ ಎರಡು ವಿಧಗಳನ್ನಾಗಿ ಮಾಡ್ತೀವಿ, ಎರಡಕ್ಕಿಂತ ಹೆಚ್ಚು ಪದಗಳು ಅಲ್ಲಿ ಬರಲ್ಲ. ಓಕೆ, ಈಗ ಸಮಾಸಗಳು ಅನ್ನುವಂಥದ್ದು ಒಂದು ಟಾಪಿಕ್ ಕ್ಲಿಯರ್ ಆಯ್ತು. ವಿಗ್ರಹ ವಾಕ್ಯ ಅಂತ ಹೇಳಿ ಒಂದು ವಿಷಯ ಇದೆ ಇದರಲ್ಲಿ. ವಿಗ್ರಹ ವಾಕ್ಯ ಅಂತಂದ್ರೇನು? ಒಂದು ಪದವನ್ನ ತಗೊಂಡಾಗ ಅದನ್ನ ಒಂದು ಪೂರ್ವ ಪದ ಮತ್ತೆ ಉತ್ತರ ಪದ ಅಂತ ಹೇಳಿ ವಿಭಜನೆ ಮಾಡಿಬಿಟ್ಟು ಆ ಪದವನ್ನ ನಾವು ಬಿಡಿಸಿ ಬರೆಯುವಂತಹ ವಿಧಾನಕ್ಕೆ ನಾವು ವಿಗ್ರಹ ವಾಕ್ಯ ಅಂತ ಹೇಳಿ ಕರಿತೀವಿ. ಮಂಗಳಾರತಿ ಮತ್ತೆ ಮಳೆಗಾಲ, ಮಳೆಗಾಲ ಈ ಎರಡು ಪದಗಳನ್ನ ತಗೊಂಡಿದ್ದೀನಿ ನಾನು. ಈ ಎರಡು ಪದಗಳು ಕೂಡ ನಮಗೆ ಸಮಾಸ ಪದಗಳಾಗ್ತವ? ಆಗಲ್ಲ. ಯಾಕೆ? ಇವು ಹರಿ ಸಮಾಸ ಅಂತ ಹೇಳಿ ಕರಿತೀವಿ. ಇದು ಕೂಡ ಹರಿ ಸಮಾಸ ಆಗುತ್ತೆ. ಹಂಗಂದ್ರೆ ಹರಿ ಸಮಾಸ ಅಂತ ಅಂದ್ರೆ ಏನು ನೋಡ್ರಿ, ಈ ಸಮಾಸವನ್ನ ಮಾಡ್ಬೇಕಾದಾಗ ನಮಗೆ ಸಮಾಸದಲ್ಲಿ ಎರಡು ಕನ್ನಡ ಪದಗಳಿರ್ಬೇಕು, ಇಲ್ಲ ಅಂದ್ರೆ ಎರಡು ಸಂಸ್ಕೃತ ಪದಗಳಿರ್ಬೇಕು. ಒಂದು ಕನ್ನಡ ಪದ ಮತ್ತೆ ಇನ್ನೊಂದು ಸಂಸ್ಕೃತ ಪದ ಇದ್ದು ನಾವು ಅದನ್ನ ಸಮಾಸ ಮಾಡಿದ್ರೆ ಅದು ಏನಾಗುತ್ತೆ? ಹರಿ ಸಮಾಸ ಆಗುತ್ತೆ. ಕನ್ನಡ ಪದ ಜೊತೆಗೆ ಸಂಸ್ಕೃತ ಪದ ಸೇರಿ ನಾವು ಒಂದು ಪದವನ್ನ ರಚನೆ ಮಾಡಿ ಅದನ್ನ ಸಮಾಸ ಅಂತ ಹೇಳಿದ್ರೆ ಅದು ಹರಿ ಸಮಾಸ ಆಗುತ್ತೆ. ನಮಗೆ ಸಮಾಸ ಪದ ಆಗ್ಬೇಕು ಅಂತ ಅಂದ್ರೆ ಕನ್ನಡ ಮತ್ತೆ ಕನ್ನಡ ಎರಡೂ ಕನ್ನಡ ಪದಗಳಾಗಿರ್ಬೇಕು, ಇಲ್ಲ ಎರಡೂ ಕೂಡ ಸಂಸ್ಕೃತ ಪದಗಳಾಗಿರ್ಬೇಕು. ಅವಾಗ ಮಾತ್ರ ನಾವು ಸಮಾಸ ಅಂತ ಹೇಳಿ ಕರೆಯೋದಕ್ಕೆ ಆಗೋದು. ಈಗ ಇಷ್ಟು ಕ್ಲಿಯರ್ ಆಯ್ತಾ? ಒಂದು ವಿಗ್ರಹ ವಾಕ್ಯ ಅಂದ್ರೇನು, ಆಮೇಲೆ ಹರಿ ಸಮಾಸ ಅಂದ್ರೇನು, ಸಮಾಸಗಳು ಅಂತಂದ್ರೇನು. ನೋಡ್ರಿ, ಸಮಾಸಗಳು ಅಂದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ಸೇರಿ ಅರ್ಥಕ್ಕೆ ಲೋಪ ಬಾರದಂತೆ ಬಂದು ಒಂದು ಪದ ರಚನೆ ಆದ್ರೆ ನಾವು ಅದನ್ನ ಸಮಾಸ ಪದ ಅಂತ ಹೇಳಿ ಕರಿತೀವಿ. ವಿಗ್ರಹ ವಾಕ್ಯ ಅಂದ್ರೆ ಒಂದು ಸಮಾಸ ಪದವನ್ನ ಬಿಡಿಸಿ ಉತ್ತರ ಪದ ಮತ್ತೆ ಪೂರ್ವ ಪದ ಅಂತ ಹೇಳ್ಬಿಟ್ಟು ಬಿಡಿಸಿ ಬರ್ದಾಗ ನಾವ್ ಅದನ್ನ ವಿಗ್ರಹ ವಾಕ್ಯ ಅಂತ ಹೇಳಿ ಕರಿತೀವಿ. ಹರಿ ಸಮಾಸ ಅಂತಂದ್ರೆ ಒಂದು ಕನ್ನಡ ಪದ ಮತ್ತೆ ಇನ್ನೊಂದು ಸಂಸ್ಕೃತ ಪದ, ಅಥವಾ ಒಂದು ಸಂಸ್ಕೃತ ಪದ ಇಲ್ಲ ಇನ್ನೊಂದು ಕನ್ನಡ ಪದ, ಈ ಎರಡು ಪದಗಳು ಸೇರಿ ಸಮಾಸವಾದ್ರೆ ಅದನ್ನ ಹರಿ ಸಮಾಸ ಅಂತ ಹೇಳಿ ಕರಿತೀವಿ. ಉದಾಹರಣೆ ಮಂಗಳಾರತಿ. ಇದನ್ನ ಹೆಂಗ್ ಬಿಡಿಸ್ತೀರಾ? ಮಂಗಳದ ಪ್ಲಸ್ ಆರತಿ. ಇದರಲ್ಲಿ ಮಂಗಳದ ಅನ್ನುವಂಥದ್ದು ಒಂದು ಸಂಸ್ಕೃತ ಪದ ಆಗಿದೆ, ಆರತಿ ಅನ್ನುವಂಥದ್ದು ಕನ್ನಡ ಪದವಾಗಿದೆ. ಸೊ ಈ ಸಂಸ್ಕೃತ ಮತ್ತೆ ಕನ್ನಡ ಪದಗಳು ಸೇರಿದ್ರೆ ನಮ್ಗೆ ಹರಿ ಸಮಾಸ ಆಗುತ್ತೆ. ಸೊ ಇದು ನಿಷಿದ್ಧವಾಗಿರುವಂತಹ ಒಂದು ಸಮಾಸ ರೂಪ. ಅದಕ್ಕೆ ನಾವು ಸಮಾಸ ಪದವನ್ನ ಬಿಡಿಸ್ಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿ ಬಿಡಿಸ್ಬೇಕು. ಹಂಗಾದ್ರೆ ಸಮಾಸಗಳಲ್ಲಿ ಒಟ್ಟು ಎಷ್ಟು ವಿಧಗಳನ್ನಾಗಿ ವಿಂಗಡಣೆ ಮಾಡ್ತೀವಿ? ಸಮಾಸಗಳಲ್ಲಿ ಒಟ್ಟು 8 ರೀತಿಯಾದಂತಹ ಸಮಾಸಗಳು ಇದಾವೆ. ಅವು ಯಾವ್ಯಾವು? ಒಂದನೇದು ತತ್ಪುರುಷ ಸಮಾಸ, ಎರಡನೇದು ಕರ್ಮಧಾರಯ ಸಮಾಸ, ಕರ್ಮಧಾರಯ ಸಮಾಸ, ಮೂರನೇದು ಕ್ರಿಯಾ ಸಮಾಸ, ನಾಲ್ಕನೇದು ದ್ವಿಗು ಸಮಾಸ, ಐದನೇದು ದ್ವಂದ್ವ ಸಮಾಸ, ಆರನೇದು ಗಮಕ ಸಮಾಸ, ಏಳನೇದು ಬಹುರ್ವಿಹಿ ಸಮಾಸ, ಎಂಟನೇದು ಅಂಶಿ ಸಮಾಸ. ಅಂಶಿ
ಸಮಾಸ. ಒಂದನೇದು ತತ್ಪುರುಷ ಸಮಾಸ, ಎರಡನೇದು ಕರ್ಮಧಾರೆಯ ಸಮಾಸ, ಮೂರನೇದು ಕ್ರಿಯಾ ಸಮಾಸ, ನಾಲ್ಕನೇದು ದ್ವಿಗು ಸಮಾಸ, ಐದನೇದು ದ್ವಂದ್ವ ಸಮಾಸ, ಆರನೇದು ಗಮಕ ಸಮಾಸ, ಏಳನೇದು ಬಹುರ್ವಿಹಿ ಸಮಾಸ, ಎಂಟನೇದು ಅಂಶಿ ಸಮಾಸ. ಈಗ ಒಂದೊಂದನ್ನು ಅರ್ಥ ಮಾಡ್ಕೊಂತ ಹೋಗೋಣ. ಮೊದಲನೇದಾಗಿ ಯಾವ ಸಮಾಸ ಬರ್ತದೆ ನಮ್ಗೆ? ತತ್ಪುರುಷ ಸಮಾಸ. ತತ್ಪುರುಷ ಸಮಾಸ ಅಂತ ಅಂದ್ರೆ ಏನು? ಈಗ ನೋಡ್ರಿ, ಒಂದು ಉದಾಹರಣೆ ಮುಖಾಂತರವಾಗಿ ನಾನು ಹೇಳೋದಾದ್ರೆ, ರಾಜಪುತ್ರಿ ಅನ್ನುವಂತಹ ಒಂದು ಪದವನ್ನ ತಗೊಂಡಿದ್ದೀನಿ. ಈ ರಾಜಪುತ್ರಿ ಅನ್ನುವಂತ ಪದವನ್ನ ಬಿಡಿಸಿ ಬರೆಯೋಣ ನಾವಿವಾಗ. ರಾಜನ ಪ್ಲಸ್ ಪುತ್ರಿ ಏನಾಗುತ್ತೆ? ರಾಜನ ಪ್ಲಸ್ ಪುತ್ರಿ. ಎರಡು ಎಂತ ಪದಗಳಾಗಿದ್ದಾವೆ ಇವು? ಇದು ಕೂಡ ನಾಮಪದವಾಗಿದೆ, ಪುತ್ರಿ ಅನ್ನೋದು ಕೂಡ ನಾಮಪದವಾಗಿದೆ. ಈಗ ನಾವ್ ಇದಕ್ಕೆ ಸೂತ್ರ ರಚಿಸಬಹುದಾ? ಹಂಗಾದ್ರೆ ನಾಮಪದದ ಎರಡು ನಾಮಪದಗಳು ಸೇರಿ ಒಂದು ಪದ ರಚನೆಯಾದಾಗ ಈ ಉತ್ತರ ಪದ ಏನಿದೆ ಅಲ್ಲ, ಈ ಪದ ಪ್ರಧಾನವಾಗಿ ಕಂಡು ಬಂದರೆ ಅದೇ ತತ್ಪುರುಷ ಸಮಾಸ. ಎರಡು ನಾಮಪದಗಳ ಜೊತೆಗೆ ಎರಡು ನಾಮಪದಗಳು ಸೇರಿ ಒಂದು ಪದ ರಚನೆಯಾದಾಗ ನಾವು ಅದನ್ನ ತತ್ಪುರುಷ ಸಮಾಸ ಅಂತ ಹೇಳಿ ಕರಿತೀವಿ. ಈ ಸಮಾಸದಲ್ಲಿ ಉತ್ತರ ಪದ ಅನ್ನುವಂಥದ್ದು ಏನಿದೆ, ಇದರಲ್ಲಿ ನೋಡಿ, ಮೊದಲನೇಗೆ ಬರುವಂತದ್ದು ಪೂರ್ವ ಪದ, ಎರಡನೇದಾಗಿ ಬರುವಂತದ್ದು ಉತ್ತರ ಪದ. ಈ ಸಮಾಸದಲ್ಲಿ ಉತ್ತರ ಪದ ಪ್ರಧಾನವಾಗಿ ನಮ್ಗೆ ಕಂಡು ಬರುತ್ತೆ. ರಾಜನ ಪುತ್ರಿ. ಈ ಪದದಲ್ಲಿ ರಾಜನ ಅನ್ನುವಂಥದ್ದು ಪೂರ್ವ ಪದ ಆಗಿದ್ದು, ಪುತ್ರಿ ಅನ್ನುವಂಥದ್ದು ಉತ್ತರ ಪದ ಆಗಿದೆ. ಇದು ಉತ್ತರ ಪದ ಪ್ರಧಾನವಾಗಿರುವಂತಹ ಒಂದು ಸಮಾಸ. ಈ ಸಮಾಸದ ಸೂತ್ರ ಏನು? ಎರಡು ನಾಮಪದಗಳು ಸೇರಿ ಒಂದು ಪದ ರಚನೆಯಾಗಿ ಅದರಲ್ಲಿ ಉತ್ತರ ಪದ ಪ್ರಧಾನವಾಗಿ ಕಂಡು ಬಂದರೆ ನಾವು ಅದನ್ನ ತತ್ಪುರುಷ ಸಮಾಸ ಅಂತ ಕರಿತೀವಿ. ಇದಕ್ಕೆ ಇನ್ನೊಂದೆರಡು ಉದಾಹರಣೆ ಕೊಡೋದಾದ್ರೆ, ರಾಜಪುತ್ರಿ ಅಂತ ಒಂದಾಯ್ತು. ನೆಕ್ಸ್ಟ್ ಇನ್ನೇನ್ ಕೊಡ್ಬೋದು? ಬಾಯಿ ಜಗಳ. ಇದನ್ನ ಹೆಂಗ್ ಬಿಡಿಸ್ತೀರಾ? ಬಾಯಿಯಿಂದ ಪ್ಲಸ್ ಜಗಳ ಅಂತ ಹೇಳಿ ನಾವು ಬಿಡಿಸ್ಬೋದು. ಬಾಯಿಯಿಂದ ಜಗಳ. ನಾವು ಇಲ್ಲಿ ಬಿಡಿಸೋ ವಿಧಾನವನ್ನ ಕಲಿಬೇಕಾಗುತ್ತೆ. ಸಂಧಿಯಲ್ಲಿ ಬಿಡಿಸೋ ವಿಧಾನಗಳು ಬೇರೆ ಇರ್ತವೆ, ಸಮಾಸದಲ್ಲಿ ಬಿಡಿಸುವಂತಹ ವಿಧಾನಗಳು ಕೂಡ ಬೇರೆ ಇರ್ತವೆ. ಇನ್ನೊಂದು ಉದಾಹರಣೆ ತಗೊಳ್ಳೋದಾದ್ರೆ, ವಯೋವೃದ್ಧ. ಇದನ್ನ ಬಿಡಿಸ್ರಿ. ಹೆಂಗ್ ಬಿಡಿಸೋದು? ವಿಡಿಯೋನ ಪಾಸ್ ಮಾಡಿ ನೀವು ಬಿಡಿಸೋದಕ್ಕೆ ಟ್ರೈ ಮಾಡ್ರಿ. ವಯಸ್ಸಿನಿಂದ ಪ್ಲಸ್ ವೃದ್ಧ, ಅವಾಗ ವಯೋವೃದ್ಧ ಆಗುತ್ತೆ. ಇನ್ನೊಂದು ಎಕ್ಸಾಂಪಲ್, ಬೆಟ್ಟದಾವರೆ. ಇದನ್ನ ಬಿಡಿಸಿದಾಗ ಬೆಟ್ಟದ ಪ್ಲಸ್ ತಾವರೆ. ಈಗ ನೋಡ್ರಿ, ಪೂರ್ವ ಪದದಲ್ಲಿ ಕೂಡ ನಾಮಪದ ಇದೆ, ಉತ್ತರ ಪದದಲ್ಲಿ ಕೂಡ ನಾಮಪದ ಇದೆ. ಆದ್ರೆ ಉತ್ತರ ಪದದ ಮಾತ್ರ ನಮಗೆ ಪ್ರಧಾನ ಅಂತ ಹೇಳಿ ಅನ್ಸುತ್ತೆ. ಈ ಸಮಾಸವನ್ನ ನಾವು ತತ್ಪುರುಷ ಸಮಾಸ ಅಂತ ಹೇಳಿ ಕರಿತೀವಿ. ಈ ಸಮಾಸ ಕ್ಲಿಯರ್ ಆಯ್ತು ಅನ್ಕೋತೀನಿ. ನೆಕ್ಸ್ಟ್ ಎರಡನೇದು ಕರ್ಮಧಾರೆಯ ಸಮಾಸ. ಕರ್ಮಧಾರೆಯ ಸಮಾಸ ಅಂತಂದ್ರೇನು? ವಿಶೇಷಣ ಮತ್ತು ವಿಶೇಷ್ಯಗಳಿಂದ ಕೂಡಿ ಆಗುವ ಸಮಾಸಕ್ಕೆ ಕರ್ಮಧಾರೆಯ ಸಮಾಸ ಅಂತ ಹೇಳಿ ಕರಿತೀವಿ. ವಿಶೇಷಣ ಅಂತಂದ್ರೇನು? ಗುಣ. ಯಾವುದ್ರ ಗುಣ? ನಾಮಪದದ ಗುಣ. ನಾಮಪದದ ಗುಣವನ್ನ ಎತ್ತಿ ತೋರಿಸುವಂತಹ ಸಮಾಸಕ್ಕೆ ನಾವು ಕರ್ಮಧಾರೆಯ ಸಮಾಸ ಅಂತ ಹೇಳಿ ಕರಿತೀವಿ. ವಿಶೇಷಣ ಅಂತಂದ್ರೇನು? ಒಂದು ಗುಣವನ್ನ ಹೇಳುವಂತಹ ಪದ ಆಗಿರ್ಬೇಕು. ವಿಶೇಷ್ಯ ಅಂತಂದ್ರೇನು? ಮೂಲ ವಸ್ತು ಆಗಿರ್ಬೇಕು. ಆ ಮೂಲ ವಸ್ತುವಿನ ಗುಣವನ್ನ ಹೇಳುವಂತದ್ದು ನಮಗೆ ಕರ್ಮಧಾರೆಯ ಸಮಾಸ ಆಗುತ್ತೆ. ಉದಾಹರಣೆಯನ್ನ ನೋಡೋದಾದ್ರೆ, ಕೇಸಕ್ಕಿ. ಇದನ್ನ ಬಿಡಿಸಿ ಬರೆಯೋದಾದ್ರೆ ಹೆಂಗ್ ಬಿಡಿಸ್ತೀರಾ ನೀವು? ಟ್ರೈ ಮಾಡ್ರಿ ಬಿಡಿಸೋದಕ್ಕೆ. ಕೆಂಪಾದ ಪ್ಲಸ್ ಅಕ್ಕಿ ಅಲ್ವಾ? ಈ ಅಕ್ಕಿ ಅನ್ನುವಂಥದ್ದು ಉತ್ತರ ಪದದಾಗಿದ್ದು ಇದು ಏನಾಗಿದೆ? ಇದು ನಾಮಪದ ಆಗಿದೆ ಅಲ್ವಾ? ಈ ಎಂತ ಅಕ್ಕಿ ಇದು? ಕೆಂಪಾದ ಅಕ್ಕಿ. ಕೇಸಕ್ಕಿ ಅಂತಂದ್ರೆ ಕೆಂಪಗಿದೆ ಅಕ್ಕಿ ಅಂತ ಹೇಳಿ ಈ ಅಕ್ಕಿಯ ಗುಣವನ್ನ ಹೇಳ್ತಿದೆ ಅಲ್ಲ, ಅದಕ್ಕೆ ಇದು ಎಂತ ಸಮಾಸ ಆಯ್ತು? ಕರ್ಮಧಾರೆಯ ಸಮಾಸ ಆಯ್ತು. ನೆಕ್ಸ್ಟ್ ಕಾರ್ಮೋಡ.
ಇದನ್ ಬಿಡಿಸ್ರಿ ನೋಡೋಣ. ಕಪ್ಪಾದ ಪ್ಲಸ್ ಮೋಡ. ಮೋಡ ಅನ್ನುವಂಥದ್ದು ನಾಮಪದ ಆಗಿದೆ, ಮತ್ತೆ ಇದರ ಗುಣವನ್ನ ಹೇಳ್ತಾ ಇರುವಂತದ್ದು ಪೂರ್ವಪದ ಆಗಿದ್ದು ಇದು ನಮಗೆ ಕರ್ಮಧಾರಯ ಸಮಾಸ ಆಗಿದೆ. ಬೆಳ್ಳಕ್ಕಿ, ಇದನ್ನ ಬಿಡಿಸ್ರಿ. ಏನಂತ ಬಿಡಿಸ್ರಿ? ಬಿಳಿದಾದ ಪ್ಲಸ್ ಅಕ್ಕಿ. ಬೆಳ್ಳಕ್ಕಿ ಹಕ್ಕಿ, ಇದು ನಾವು ಪಕ್ಷಿಗೆ ಹೇಳ್ತಾ ಇರೋದಲ್ಲ, ಅದಕ್ಕೆ ಹಕ್ಕಿ ಅಂತ ಬರಿತಿದೀವಿ. ಹಕ್ಕಿ ಎಂತ ಕಲರ್ ಇಂದಾಗಿದೆ? ಅದು ಬಿಳಿ ಬಣ್ಣದ್ದಾಗಿದೆ. ಸೊ ಈ ರೀತಿ ಒಂದು ನಾಮಪದದ ಗುಣಗಳನ್ನ ಹೇಳಿದ್ರೆ ಅದು ಎಂತ ಸಮಾಸ ಆಗುತ್ತೆ? ಕರ್ಮಧಾರಯ ಸಮಾಸ ಆಗುತ್ತೆ. ನೆಕ್ಸ್ಟ್ ಮೂರನೇದು ಕ್ರಿಯಾ ಸಮಾಸ. ಕ್ರಿಯೆ ಅಂತ ಅಂದ್ರೆ ಏನ್ ಗೊತ್ತಾ? ಕ್ರಿಯಾ ಸಮಾಸ. ಕ್ರಿಯೆ ಅಂತ ಹೇಳಿದ್ರೆ ಕೆಲಸವನ್ನ ಸೂಚಿಸುವಂತಹ ಪದಗಳಿಗೆ ನಾವು ಕ್ರಿಯೆ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಏನಂತೀರಿ? ಮಾಡು, ನೋಡು, ತಿನ್ನು, ಮಲಗು, ಇವೆಲ್ಲ ಕ್ರಿಯಾಪದಗಳಾಗ್ತಾವಲ್ವಾ? ಸೊ ಈ ಹಿಂಟ್ ವರ್ಡ್ ನಿಮ್ಗೆ ನೆನ್ಪಿರ್ಬೇಕು. ಕ್ರಿಯೆ ಅಂತಂದ್ರೆ ಏನು? ಇಂಗ್ಲಿಷ್ ಅಲ್ಲಿ ವರ್ಬ್ ಅಂತ ಕರಿತೀವಿ, ಆಕ್ಷನ್ ವರ್ಡ್ಸ್ ಅಲ್ವಾ? ಸೊ ಕ್ರಿಯೆಯನ್ನ ಸೂಚಿಸುವಂತಹ ಪದಗಳಿಗೆ ನಮ್ಗೆ ಕ್ರಿಯಾಪದ ಅಂತ ಕರಿತೀವಿ. ಆದ್ರೆ ಇಲ್ಲಿ ನಾವು ನೋಡ್ತಾ ಇರೋದು ಕ್ರಿಯಾ ಸಮಾಸ. ಕ್ರಿಯಾ ಸಮಾಸ ಅಂತಂದ್ರೇನು? ಒಂದು ನಾಮಪದದೊಂದಿಗೆ ಕ್ರಿಯಾಪದಗಳು ಸೇರಿ ಆಗುವಂತಹ ಸಮಾಸಗಳಿಗೆ ಕ್ರಿಯಾ ಸಮಾಸ ಅಂತೀವಿ. ಉದಾಹರಣೆ ನೋಡೋದಾದ್ರೆ ಕೈ ತೊಳೆ. ಇದನ್ನ ಹೆಂಗ್ ಬಿಡಿಸ್ತೀರಾ? ಕೈಯನ್ನು ಪ್ಲಸ್ ತೊಳೆ, ಈ ರೀತಿಯಾಗಿ. ಇಲ್ಲಿ ನೋಡ್ರಿ, ನಾಮಪದ ಜೊತೆಗೆ ಕ್ರಿಯಾಪದ ಬಂದಿದೆ. ಈ ರೀತಿ ಬಂದ್ರೆ ನಮಗೆ ಅದು ಕ್ರಿಯಾ ಸಮಾಸ ಆಗುತ್ತೆ. ಏನ್ ನೋಡ್ರಿ, ಕೈಯನ್ನು ಅನ್ನುವಂಥದ್ದು ನಾಮಪದ ತಾನೆ. ಕೈ ಅನ್ನೋದು ಸಾಮಾನ್ಯವಾಗಿ ನೇಮಿಂಗ್ ವರ್ಡ್, ನಾಮಪದ ಅಂತ ಹೇಳ್ತೀವಿ. ತೊಳೆ ಅನ್ನುವಂಥದ್ದು ಕ್ರಿಯಾಪದ. ನಾಮಪದದೊಂದಿಗೆ ಕ್ರಿಯಾಪದ ಸೇರಿ ಆಗುವ ಸಮಾಸಕ್ಕೆ ನಾವು ಕ್ರಿಯಾ ಸಮಾಸ ಅಂತ ಹೇಳಿ ಕರಿತೀವಿ. ಇನ್ನ ಒಂದು ಎಕ್ಸಾಂಪಲ್ ನೋಡೋದಾದ್ರೆ ಮೈದಡವಿ. ಬಿಡಿಸ್ರಿ ಇದನ್ನ ನೋಡೋಣ. ಮೈಯನ್ನು ಪ್ಲಸ್ ತಡವಿ, ಈ ರೀತಿಯಾಗಿ ಬಿಡಿಸುವಂತದ್ದು. ಇದು ನಾಮಪದ ಆಗಿದೆ, ಇದು ಕ್ರಿಯಾಪದ ಆಗಿದೆ. ನಾಮಪದದೊಂದಿಗೆ ಕ್ರಿಯಾಪದಗಳು ಸೇರಿ ಆಗುವ ಸಮಾಸಕ್ಕೆ ಕ್ರಿಯಾ ಸಮಾಸ ಅಂತ ಹೇಳಿ ಕರಿತೀವಿ. ಇನ್ನ ಒಂದು ಎಕ್ಸಾಂಪಲ್ ಹೇಳೋದಾದ್ರೆ ಮೈ ಮರೆ. ಇದನ್ನ ಬಿಡಿಸಿ ಬರೆಯೋದಾದ್ರೆ ಮೈಯನ್ನು ಮರೆ, ಈ ರೀತಿಯಾಗಿ ನಾವು ಬಿಡಿಸಿ ಬರ್ದಾಗ ಒಂದು ನಾಮಪದ ಇನ್ನೊಂದು ಕ್ರಿಯಾಪದ ಬಂದ್ರೆ ಅದಕ್ಕೆ ನಾವು ಕ್ರಿಯಾ ಸಮಾಸ ಅಂತ ಹೇಳಿ ಗುರುತಿಸ್ತೀವಿ. ಇದು ಕ್ಲಿಯರಾ? ನೆಕ್ಸ್ಟ್ ನಾಲ್ಕನೇದು ದ್ವಿಗು ಸಮಾಸ. ದ್ವಿ ಅಂತಂದ್ರೆ ಏನು? ಸಂಖ್ಯೆಯನ್ನ ಸೂಚಿಸ್ತಿದೆ ಅಲ್ವಾ? ದ್ವಿ ಅಂತಂದ್ರೆ ಎಷ್ಟು? 2 ಅನ್ನುವಂತ ಸಂಖ್ಯೆ. ಇದು ಹಿಂಟ್ ವರ್ಡ್ ನಿಮಗೆ. ದ್ವಿಗು ಅಂತಂದ್ರೆ ಸಂಖ್ಯಾವಾಚಕದೊಂದಿಗೆ ಸಂಖ್ಯಾವಾಚಕ ಆಗಿರ್ಬೋದು ಅಥವಾ ನಾಮವಾಚಕ ಆಗಿರ್ಬೋದು, ಪದದೊಂದಿಗೆ ಸೇರಿ ಆಗುವ ಸಮಾಸಕ್ಕೆ ದ್ವಿಗು ಸಮಾಸ ಅಂತ ಹೇಳಿ ಕರಿತೀವಿ. ಏನು? ಸಂಖ್ಯಾವಾಚಕದೊಂದಿಗೆ ಸಂಖ್ಯಾವಾಚಕ ಸೇರಿ ಒಂದು ಪದ ರಚನೆ ಆಗ್ಬೋದು, ಅಥವಾ ಸಂಖ್ಯಾವಾಚಕದೊಂದಿಗೆ ಒಂದು ನಾಮಪದ ಸೇರಿ ಒಂದು ಪದ ರಚನೆ ಆಗ್ಬೋದು. ಈ ರೀತಿ ಇರುವಂತಹ ಪದಗಳಿಗೆ ನಾವು ದ್ವಿಗು ಸಮಾಸ ಅಂತ ಗುರುತಿಸ್ತೀವಿ. ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ ಒಗ್ಗಟ್ಟು. ಇದನ್ನ ಹೆಂಗ್ ಬಿಡಿಸ್ತೀರಾ? 1 ಪ್ಲಸ್ ಕಟ್ಟು ಅಲ್ವಾ? ಇಕ್ಕೆಲ 2 ಪ್ಲಸ್ ಕೆಲ ಅಲ್ವಾ? ನೆಕ್ಸ್ಟ್ ಈರೈದು 2 ಪ್ಲಸ್ 5. ಇಲ್ಲಿ ನೋಡ್ರಿ, 1 ಅನ್ನುವಂಥದ್ದು ಸಂಖ್ಯೆಯನ್ನ ಸೂಚಿಸ್ತಿದೆ, ಕಟ್ಟು ಅನ್ನುವಂಥದ್ದು ನಾಮವಾಚಕ ಅಂತ ಹೇಳಿ ಹೇಳ್ತೀವಿ.
ನೆಕ್ಸ್ಟ್ ಎರಡು ಅನ್ನುವಂಥದ್ದು ಸಂಖ್ಯೆ ಆಗಿದೆ, ಕೆಲ ಅನ್ನುವಂಥದ್ದು ಒಂದು ನಾಮಪದ ಆಗಿದೆ. ಎರಡು ಅನ್ನುವಂಥದ್ದು ಕೂಡ ಸಂಖ್ಯೆ ಆಗಿದೆ, 5 ಅನ್ನುವಂಥದ್ದು ಕೂಡ ಸಂಖ್ಯೆ ಆಗಿದೆ. ಈ ರೀತಿಯಾಗಿ ಸಂಖ್ಯಾವಾಚಕದೊಂದಿಗೆ ಸಂಖ್ಯಾವಾಚಕನಾದ್ರೂ ಬರ್ಬೋದು, ಸಂಖ್ಯಾವಾಚಕದೊಂದಿಗೆ ನಾಮವಾಚಕ ಆದ್ರೂ ಬರ್ಬೋದು. ಈ ರೀತಿ ಇರುವಂತಹ ಸಮಾಸಗಳಿಗೆ ನಾವು ದ್ವಿಗು ಸಮಾಸ ಅಂತ ಹೇಳಿ ಕರಿತೀವಿ. 5ನೇ ಸಮಾಸ ಯಾವುದು? ದ್ವಂದ್ವ ಸಮಾಸ. ದ್ವಂದ್ವ ಸಮಾಸ. ದ್ವಂದ್ವ ಅಂತಂದ್ರೇನು? ನಮಗ್ ಕಾಮನ್ ಆಗಿ ದ್ವಂದ್ವ ಅಂದ ತಕ್ಷಣ ಏನಂತ ಒಂದ್ ವರ್ಡ್ ನೆನಪಾಗುತ್ತೆ, ಏನದು? ಕನ್ಫ್ಯೂಷನ್ ಅಂತ ಹೇಳಿ ಅರ್ಥ ಮಾಡ್ಕೋಬೇಕು ನಾವು. ನೋಡ್ರಿ, ಕನ್ನಡ ಗ್ರಾಮರ್ ಅಲ್ಲಿ ಯಾವುದೇ ಕಾರಣಕ್ಕೂ ನಮಗೆ ಯಾರು ಡೆಫಿನೇಷನ್ಸ್ ನ ಕೇಳೋದಿಲ್ಲ. ಒಂದು ವರ್ಡ್ ಅನ್ನ ಕೊಟ್ಟು ಇದು ಯಾವ ವ್ಯಾಕರಣಾಂಶಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾರೆ ಹೊರತು ನಮಗೆ ಇದ್ರ ಡೆಫಿನೇಷನ್ ಹೇಳ್ರಿ ಅಂತ ಎಲ್ಲೂ ಕೇಳಲ್ಲ. ಹಂಗಾಗಿ ನಾವು ಡೆಫಿನೇಷನ್ ನ ಬಹ್ಯಾಟ್ ಹೊಡಿಯೋದಕ್ಕಿಂತ ಈ ಒಂದು ಹೆಸರಿನ ಬೇಸ್ ವರ್ಡ್ ಏನಿದೆ ಅಲ್ಲ, ಇದ್ರ ಮೇಲೆ ನಾವು ಅರ್ಥ ಮಾಡ್ಕೊಂಡ್ರೆ ಬಹಳ ಬೆಸ್ಟ್. ಅವಾಗ ಮಾತ್ರ ನಾವು ಕರೆಕ್ಟ್ ಆಗಿ ಆನ್ಸರ್ ಮಾಡೋದಕ್ಕೆ ಆಗುತ್ತೆ. ದ್ವಂದ್ವ ಅಂತ ಅಂದ್ರೆ ಕನ್ಫ್ಯೂಷನ್ ಅಂತ ನೆನ್ಪಿಟ್ಕೊಳ್ರಿ. ಅಂದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ನಾಮಪದಗಳು, ಎರಡಕ್ಕಿಂತ ಹೆಚ್ಚು ನಾಮಪದಗಳ ಜೊತೆಗೆ ಸೇರಿ ಆಗುವ ಸಮಾಸಕ್ಕೆ ನಾವು ದ್ವಂದ್ವ ಸಮಾಸ ಅಂತ ಕರಿತೀವಿ. ಏನು? ಎರಡು ಇರ್ಬೋದು ಅಥವಾ ಎರಡಕ್ಕಿಂತ ಜಾಸ್ತಿ ಇರ್ಬೋದು. ಆ ರೀತಿ ಇರುವಂತಹ ಪದಗಳು ಅದು ಎಂತ ಪದಗಳಾಗಿರ್ತವು? ನಾಮಪದಗಳಾಗಿರ್ತವೆ. ಸೇರಿ ಸಮಾಸವಾದ್ರೆ ನಾವ್ ಅದನ್ನ ದ್ವಂದ್ವ ಸಮಾಸ ಅಂತ ಕರಿತೀವಿ. ದ್ವಂದ್ವ ಅಂದ್ರೆ ಕನ್ಫ್ಯೂಷನ್ ಅಂತ ನೆನ್ಪಿಟ್ಕೊಳ್ರಿ. ದಿಗಿಲು ಅಂತಿರ್ತೀವಲ್ಲ, ಆ ರೀತಿ. ಓಕೆ, ಎಕ್ಸಾಂಪಲ್ ಭೀಮಾರ್ಜುನರು. ಭೀಮಾರು, ಭೀಮನು ಪ್ಲಸ್ ಅರ್ಜುನನು. ಈ ರೀತಿಯಾಗಿ ಭೀಮನು ಅರ್ಜುನನು ಇವರಿಬ್ಬರನ್ನು ಸೇರಿಸಿ ನಾವು ಒಂದೇ ಹೆಸರನ್ನ ಕೊಟ್ಟು ಭೀಮಾರ್ಜುನರು ಅಂತ ಕರಿತೀವಿ. ಇಲ್ಲಿ ಎಷ್ಟು ನಾಮಪದಗಳಿದವು? ಭೀಮನು ಮತ್ತೆ ಅರ್ಜುನನು ಅನ್ನುವಂತಹ ಎರಡು ನಾಮಪದಗಳಿದವು. ಹಂಗಾಗಿ ಇದಕ್ಕೆ ನಾವು ಇದರಲ್ಲಿ ಆಮೇಲೆ ಈ ಸಮಾಸದಲ್ಲಿ ಎರಡೂ ಪದಗಳು ಕೂಡ ಪ್ರಧಾನವಾಗಿರ್ತವೆ. ಇದು ಹೆಚ್ಚು ಇದು ಕಡಿಮೆ ಅಂತ ಹೇಳಕ್ ಬರಂಗಿಲ್ಲ. ಉತ್ತರ ಪದ ಕೂಡ ಸ್ಪೆಷಲ್ ಆಗಿರುತ್ತೆ, ಪೂರ್ವ ಪದ ಕೂಡ ಸ್ಪೆಷಲ್ ಆಗಿರ್ತದೆ. ಅರ್ಜುನನಿಗೆ ಅರ್ಜುನ ಗ್ರೇಟು, ಭೀಮನಿಗೆ ಭೀಮ ಗ್ರೇಟ್. ಆ ರೀತಿ ಭೀಮನು ಮತ್ತೆ ಅರ್ಜುನನು ಇವರಿಬ್ಬರನ್ನು ಸೇರಿಸಿ ಒಂದೇ ವರ್ಡ್ ಅಲ್ಲಿ ಹೇಳಿದ್ರಿಂದ ಇದನ್ನ ನಾವು ದ್ವಂದ್ವ ಸಮಾಸದ ಕೆಳಗಡೆ ಅರ್ಥ ಮಾಡ್ಕೋಬೇಕು. ಇನ್ನು ಗಿರಿವನ ದುರ್ಗಗಳು, ಇದನ್ನ ಹೆಂಗ್ ಬಿಡಿಸ್ತೀರಾ? ಗಿರಿಯು, ವನವು, ದುರ್ಗವು. ಈ ರೀತಿ ಬಿಡಿಸಿದಾಗ ನೋಡ್ರಿ, 1 2 3 ನಾಮಪದಗಳಿಂದ ಸೇರಿ ಈ ಒಂದು ಪದ ರಚನೆಯಾಗಿದೆ. ಈ ರೀತಿ ಇರುವಂತಹ ಪದಗಳಿಗೆ ನಾವು ದ್ವಂದ್ವ ಸಮಾಸ ಅಂತ ಹೇಳಿ ಕರಿತೀವಿ. ತಂದೆ ತಾಯಿಯರು, ತಂದೆ ತಾಯಿಯರು. ಇದನ್ನ ಹೆಂಗ್ ಬಿಡಿಸ್ತೀರಾ? ತಂದೆಯು ಪ್ಲಸ್ ತಾಯಿಯು. ಈ ರೀತಿಯಾಗಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ನಾಮಪದಗಳು ಸೇರಿ ಸಮಾಸವಾದಾಗ ನಾವು ಅದನ್ನ ದ್ವಂದ್ವ ಸಮಾಸ ಅಂತ ಹೇಳಿ ಕರಿತೀವಿ. 6ನೇ ಸಮಾಸ ಯಾವುದು? ಈಗ ತತ್ಪುರುಷ ಸಮಾಸ ಆಯ್ತು, ಕರ್ಮಧಾರೆಯ ಸಮಾಸ ಆಯ್ತು, ಕ್ರಿಯಾ ಸಮಾಸ ಆಯ್ತು, ದ್ವಿಗು ಸಮಾಸ ಆಯ್ತು, ದ್ವಂದ್ವ ಸಮಾಸ ಆಯ್ತು. ಈಗ ಅಂಶಿ ಸಮಾಸ. ಅಂಶಿ ಸಮಾಸ ಅಂತಂದ್ರೇನು? ಅಂಶಿ ಅನ್ನುವಂತ ಇಂಟ್ ವರ್ಡ್ ನೆನ್ಪಿಟ್ಕೊಳ್ರಿ. ಅಂಶ ಅನ್ನುವಂತ ಅದರ ಒಂದು ಸಮಾನ ರೂಪ ಅಂಶಿ ಆಗಿರ್ತತೆ. ಇದನ್ನ ಹೆಂಗ್ ನೆನ್ಪಿಟ್ಕೊಳ್ಳೋದಂಗ ಅಂದ್ರೆ ಅಂಶಾಂಶಿ. ಅಂಶಾಂಶಿ ಭಾವ ಸಂಬಂಧದೊಂದಿಗೆ ಕೂಡಿ ಆಗುವ ಸಮಾಸಕ್ಕೆ ನಾವು ಅಂಶಿ ಸಮಾಸ ಅಂತ ಹೇಳಿ ಕರಿತೀವಿ. ಏನ್ ಹೇಳ್ರಿ? ಅಂಶಾಂಶಿ ಭಾವ ಸಂಬಂಧದೊಂದಿಗೆ ಕೂಡಿ ಆಗುವ ಸಮಾಸಕ್ಕೆ ನಾವು ಅಂಶಿ ಸಮಾಸ ಅಂತ ಹೇಳಿ ಕರಿತೀವಿ. ಅಂಶಾಂಶಿ ಅನ್ನೋ ಒಂದು ವರ್ಡ್ ನೆನ್ಪಿಟ್ಕೊಳ್ರಿ. ಇದನ್ನ ಬಿಡಿಸಿ ಬರೆಯೋಣ. ಈಗ ಅಂಶ ಪ್ಲಸ್ ಅಂಶಿ. ಅಂಶ ಅಂತ ಅಂದ್ರೇನು? ಈಗ ನೋಡ್ರಿ, ಒಂದು ಪೂರ್ಣ ವಸ್ತು ಇದೆ ಇದರಲ್ಲಿ ನಾನೀಗ ಒಂದು ಪಾರ್ಟ್ ಅನ್ನಾಗಿ ಮಾಡ್ತೀನಿ. ಇದರಲ್ಲಿ ಇದು ಅಂಶಿ ಆಗಿರ್ತದ, ಇದು ಅಂಶ ಆಗಿರುತ್ತೆ. ಅಂಶಾಂಶಿ ಭಾವ ಸಂಬಂಧದೊಂದಿಗೆ ಕೂಡಿ ಆಗುವ ಸಮಾಸಕ್ಕೆ ನಾವು ಅಂಶಿ ಸಮಾಸ ಅಂತ ಕರಿತೀವಿ. ಅಂದ್ರೇನು? ಒಂದು ಪೂರ್ಣ ವಸ್ತುವಿನಲ್ಲಿ ಒಂದು ಸಣ್ಣ ಪಾರ್ಟ್ ಅನ್ನ ನಾವು ಗುರುತಿಸಿ ಹೇಳ್ಬೇಕು.
ಈ ರೀತಿ ಇರುವಂತಹ ಸಮಾಸಕ್ಕ ನಾವು ಅಂಶಿ ಸಮಾಸ ಅಂತ ಹೇಳಿ ಕರಿತೀವಿ. ಇದರ ಡೆಫಿನೇಷನ್ ಅರ್ಥ ಆಯ್ತಲ್ಲ ಈಗ. ಅಂಶ ಅಂಶಿ ಭಾವ ಸಂಬಂಧದೊಂದಿಗೆ ಸೇರಿ ಆಗುವ, ಹೆಸರೇ ಸೂಚಿಸ್ತಿದೆ ನೋಡ್ರಿ ಇಲ್ಲಿ, ಅಂಶಿ ಅಂತ ಹೇಳ್ಬಿಟ್ಟು, ಅಂದ್ರೆ ಒಂದು ಪಾರ್ಟ್ ಅಂತ ಅರ್ಥ ಮಾಡ್ಕೊಡ್ರಿ. ಅಂಶಿ ಅಂದ್ರೆ ಒಂದು ಪಾರ್ಟ್, ಒಂದು ಪೂರ್ಣ ವಸ್ತುವಿನಲ್ಲಿ ಒಂದು ಭಾಗವನ್ನ ಹೇಳ್ಬೇಕು ನಾವು. ಉದಾಹರಣೆ ನೋಡೋದಾದ್ರೆ ತುದಿ ಮೂಗು. ನೀವು ಸಮಾಸದ ಪದಗಳನ್ನ ಬಿಡಿಸೋದನ್ನ ಸ್ಪೆಸಿಫಿಕ್ ಆಗಿ ಕಲಿಬೇಕಾಗುತ್ತೆ. ಸಂಧಿಯನ್ನ ಬಿಡಿಸೋ ವಿಧಾನನೇ ಬೇರೆ, ಸಮಾಸಗಳನ್ನ ಬಿಡಿಸೋದೇ ಬೇರೆ. ಈಗ ನೋಡ್ರಿ ಇದನ್ನ ಯಾವ ರೀತಿ ಬಿಡಿಸ್ಬೇಕು ಅಂತ ಹೇಳ್ಬಿಟ್ಟು ಕ್ರಾಸ್ ಮಾಡ್ಬೇಕು, ಉಲ್ಟಾ ಪಲ್ಟಾ ಮಾಡಿ ಬಿಡಿಸ್ತೀವಿ. ಇದ್ರಲ್ಲಿ ನಾವು ಹೆಂಗೆ, ಮೂಗಿನ ಪ್ಲಸ್ ತುದಿ, ಈ ರೀತಿಯಾಗಿ ಬಿಡಿಸ್ತೀವಿ. ಈಗ ನೋಡ್ರಿ, ಮೂಗು ಅನ್ನುವಂತ ಪೂರ್ವ ಪದ ಏನಿದೆ ಅಲ್ಲ, ಇದು ಪೂರ್ಣ ವಸ್ತು ಆಗಿದೆ. ಇದರಲ್ಲಿ ಒಂದು ಪಾರ್ಟ್ ಅಂಶ, ಇದರಲ್ಲಿ ಮೂಗಿನ ಅನ್ನುವಂಥದ್ದು ಅಂಶಿ ಆಗಿದ್ದು, ತುದಿ ಅನ್ನುವಂಥದ್ದು ಒಂದು ಅಂಶ ಆಗಿದೆ. ಮೂಗಿನ ಒಂದು ಪೂರ್ಣ ವಸ್ತುವಿನಲ್ಲಿ ಆ ತುದಿ ಭಾಗ ಏನಂತ ಹೇಳ್ತಿದೀವಲ್ಲ, ಅದನ್ನ ನಾವು ಒಂದು ಪಾರ್ಟ್ ಅಂತ ಕರಿತೀವಿ. ಸೊ ಅಂಶಾಂಶಿ ಭಾವ ಸಂಬಂಧದೊಂದಿಗೆ ಸೇರಿ ಆಗುವ ಸಮಾಸವೇ ಅಂಶಿ ಸಮಾಸ. ಮುಂಬಾಗಿಲು, ಇದನ್ನ ಹೆಂಗ್ ಬಿಡಿಸೋದು, ಬಾಗಿಲಿನ ಪ್ಲಸ್ ಮುಂದೆ, ಈ ರೀತಿಯಾಗಿ ಬಿಡಿಸ್ಬೇಕು. ಅಂದ್ರೇನು, ಬಾಗಿಲಿನ ಮುಂದೆ ಅನ್ನುವಂತಹ ಅರ್ಥವನ್ನ ಇದು ಕೊಡ್ತಾ ಇದೆ. ಅಂಶ ಅಂಶಿ ಭಾವ ಸಂಬಂಧ ನೆನ್ಪಿರ್ಲಿ. ನೆಕ್ಸ್ಟ್ ಇನ್ನೊಂದು ಅಂಗೈ, ಕೈಯ ಪ್ಲಸ್ ಮೇಲೆ, ಕೈ ಮೇಲೆ ತಾನೇ ನಾವು ಅಂಗೈ ಅಂತ ಕರೆಯೋದು. ಸೊ ಈ ರೀತಿಯಾಗಿ ನಾವು ಬಿಡಿಸಿ ಬರೆದಾಗ ಈ ಅಂಶಿ ಸಮಾಸ ಅನ್ನುವಂಥದ್ದು ಸಿಗ್ತದೆ. ಒಂದು ಪೂರ್ಣ ವಸ್ತುವಿನಲ್ಲಿ ಒಂದು ಪಾರ್ಟ್ ಅನ್ನ ನಾವು ಹೇಳ್ಬೇಕಾದ್ರೆ ಅದನ್ನ ನಾವು ಅಂಶಿ ಸಮಾಸ ಅಂತ ಹೇಳಿ ಗುರುತಿಸ್ತೀವಿ. ನೆಕ್ಸ್ಟ್ ಬಹುರ್ವಿಹಿ ಸಮಾಸ. ಹೆಸರು ನೋಡ್ರಿ ಹೆಂಗಿದೆ, ಬಹುರ್ವಿಹಿ ಸಮಾಸ. ಈ ಹೆಸರು ನೋಡಿದ ತಕ್ಷಣ ನಿಮಗೆ ಸಮಾಸಗಳು ಯಾವ್ಯಾವು ಹೆಂಗೆ ಅಂತೇಳಿ ವರ್ಡ್ಸ್ ನೋಡಿದ ತಕ್ಷಣ ಕಂಡುಹಿಡಿಬಹುದು. ಹೆಂಗೆ ಅಂತಂದ್ರೆ, ಬಹುರ್ವಿಹಿ ಅಂದ್ರೆ ಡಿಫ್ರೆಂಟ್ ಆಗಿ ನಿಮಗೆ ಅನಿಸ್ತಿದೆ, ಎಲ್ಲೂ ಕೇಳೇ ಇಲ್ಲ ಈ ವರ್ಡ್, ತುಂಬಾ ಕಷ್ಟ ಅನಿಸ್ತಿದೆ ಅಲ್ವಾ. ಸೊ ಹಂಗಾಗಿ ನೋಡ್ರಿ, ಎರಡು ನಾಮಪದಗಳು ಸೇರಿ ಸಮಾಸವಾದಾಗ ಬೇರೊಂದು ಪದದ ಅರ್ಥ, ನೋಡ್ರಿ ಪದಗಳೆರಡು ಸೇರಿ ಸಮಾಸ, ಒಂದು ಪದ ರಚನೆ ಆಗುತ್ತೆ. ನಾಮಪದ ಪ್ಲಸ್ ನಾಮಪದಗಳು ಸೇರಿ ಒಂದು ಪದ ರಚನೆ ಆಗ್ತದೆ. ಅವಾಗ ಇದೇ ಪದ ಅಲ್ಲ, ಬೇರೊಂದು ಪದದ ಅರ್ಥ ಪ್ರಧಾನವಾಗಿ ಕಂಡ್ರೆ ನಮಗೆ ಅದು ಬಹುರ್ವಿಹಿ ಸಮಾಸ ಆಗಿರ್ತದೆ. ಅಂದ್ರೇನು, ಫಾರ್ ಎಕ್ಸಾಂಪಲ್ ನೋಡ್ರಿ, ಮುಕ್ಕಣ್ಣ, ಇದನ್ನ ಹೆಂಗ್ ಬಿಡಿಸ್ತೀರಿ, ಮೂರು ಕಣ್ಣನ್ನು ಉಳ್ಳವನು, ಅವನೇ ಮುಕ್ಕಣ್ಣ. ಮುಕ್ಕಣ್ಣು ಅಂದ್ರೆ ಬೇರೆ, ಮುಕ್ಕಣ್ಣ ಅಂದ್ರೆ ಬೇರೆ. ಈಗ ನೋಡ್ರಿ, ಮುಕ್ಕಣ್ಣು ಅಂತಂದ್ರೆ ಮೂರು ಪ್ಲಸ್ ಕಣ್ಣು ಅಂತ ಬಿಡಿಸ್ತೀವಿ. ಮೂರು ಪ್ಲಸ್ ಕಣ್ಣು ಅಂದಾಗ ಸಂಖ್ಯಾವಾಚಕ ಇದೆ, ನಾಮಪದ ಇದೆ. ಸೊ ಇದು ಯಾವ ಸಮಾಸ ಆಗ್ತದೆ, ಇದು ದ್ವಿಗು ಸಮಾಸ ಆಗ್ಬಿಡ್ತದ. ನಾನು ಇದೇನು ಮಾಡಿದೀನಿ, ಮುಕ್ಕಣ್ಣು ಅಂದಿಲ್ಲ, ಮುಕ್ಕಣ್ಣ ಅಂದಿದ್ದೀನಿ. ಒಬ್ಬ ವ್ಯಕ್ತಿಯನ್ನ ಸೂಚಿಸ್ತಾ ಇದೆ ಅಲ್ವಾ. ಸೊ ಹಂಗಾಗಿ ಇಷ್ಟು ಡಿಫರೆನ್ಸ್ ಇರ್ತದ. ಸ್ವಲ್ಪ ನೀವು ಕೇರ್ಫುಲ್ ಆಗಿ ಆನ್ಸರ್ ಮಾಡ್ಬೇಕಾಗುತ್ತೆ. ಇಲ್ಲಿ ನೋಡ್ರಿ, ಒಂದ್ ಕೊಂಬು ಮಾತ್ರ ವ್ಯತ್ಯಾಸ ಇರೋದು, ಮುಕ್ಕಣ್ಣು ಮುಕ್ಕಣ್ಣ. ಅರ್ಥ ಆಯ್ತಲ್ಲ. ಈಗ ನೋಡ್ರಿ, ಮೂರು ಕಣ್ಣನ್ನು ಉಳ್ಳವನು ಅವನೇ ಮುಕ್ಕಣ್ಣ. ಅವನ್ ಯಾರು, ಶಿವ ಅಲ್ವಾ. ಈ ರೀತಿಯಾಗಿ ನೋಡ್ರಿ, ಈ ಮೂರು ಒಂದು ನಾಮಪದ, ಕಣ್ಣನ್ನು ಉಳ್ಳವನಾವನೋ ಅನ್ನುವಂಥದ್ದು ಒಂದು ಪದ, ನಾಮಪದ ಅಂತ ತಗೋಬೇಕು ನಾವು. ಈ ರೀತಿಯಾಗಿ ಇದೇ ಒಂದಿದೆ, ಇದಕ್ಕೆ ಮೀನಿಂಗ್ ಏನಿದೆ, ಬೇರೆನೇ ಇದೆ. ಸೊ ಎರಡು ನಾಮಪದಗಳು ಸೇರಿ ಅಥವಾ ಹೆಚ್ಚು ನಾಮಪದಗಳು ಸೇರಿ ಕೂಡ ಆಗ್ಬೋದು ಕೆಲವು ಸಲ ಆಗಿ ಬೇರೊಂದು ಪದದ ಅರ್ಥ ಪ್ರಧಾನವಾಗಿ ಕಂಡ್ರೆ ನಾವು ಅದಕ್ಕೆ ಏನಂತ ಕರಿತೀವಿ, ಬಹುರ್ವಿಹಿ ಸಮಾಸ. ಇದಕ್ಕೆ ಇನ್ನೊಂದು ಎಕ್ಸಾಂಪಲ್, ಚಕ್ರಪಾಣಿ. ಚಕ್ರವನ್ನು
ಪಾಣಿಯಲ್ಲಿ ಉಳ್ಳವನು ಅವನೋ ಅವನೇ ಯಾರು? ಚಕ್ರಪಾಣಿ. ಯಾರದು? ವಿಷ್ಣು ಅಲ್ವಾ? ಈಗ ನೋಡ್ರಿ, ಚಕ್ರಪಾಣಿ ಅನ್ನೋ ವರ್ಡೇ ಬೇರೆ ಇದೆ, ನಮಗೆ ಇಲ್ಲಿ ಬರ್ತಾ ಇರುವಂತಹ ಮೀನಿಂಗೇ ಬೇರೆ ಇದೆ. ಎಕ್ಸಾಮ್ ಅಲ್ಲಿ ನಾವ್ ಇದನ್ನ ಬರೆಯೋ ಮೆನ್ಷನ್ ಮಾಡೋ ಅವಸರ ಇಲ್ಲ, ಈ ರೀತಿ ಬಿಡಿಸಿ ಬರೆದ್ರೆ ಸಾಕು. ಈಗ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ಉರುಗ ಪತಾಕ, ಇದಕ್ಕೆ ನೀವು ಇದನ್ನ ಬಿಡಿಸಿ ಅದು ಯಾರು ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ಬಹುರ್ವಿಹಿ ಸಮಾಸ ಕಂಪ್ಲೀಟ್ ಆಯ್ತು. ಇನ್ನ ಒಂದು ಉಳಿದಿದೆ, ಅದು ಯಾವುದು? ಗಮಕ ಸಮಾಸ. ಗಮಕ ಸಮಾಸ. ಗಮಕ ಅಂದ್ರೇನು? ಅದ್ರಲ್ಲಿ ಒಂದು ಗಮ್ಮತ್ತಿದೆ ನೋಡ್ರಿ. ಗಮಕ ಸಮಾಸದ ಒಂದು ಡೆಫಿನೇಷನ್ ನೋಡೋದಾದ್ರೆ ಹೆಂಗೆ? ಸರ್ವನಾಮ ಆಗಿರ್ಬೋದು. ಫಸ್ಟ್ ಸರ್ವನಾಮ ಅಥವಾ ಕೃದಂತಗಳಿಂದ. ಕೃದಂತ ಅನ್ನೋದೊಂದು ದೊಡ್ಡ ಟಾಪಿಕ್, ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಅದ್ರ ಬಗ್ಗೆ ಹೇಳ್ತೀನಂತೆ. ಸರ್ವನಾಮ ಕೃದಂತಗಳ ಜೊತೆಗೆ ಒಂದು ನಾಮಪದ ಸೇರಿ ಆಗುವಂತಹ ಸಮಾಸಕ್ಕೆ ನಾವು ಗಮಕ ಸಮಾಸ ಅಂತ ಕರಿತೀವಿ. ಏನು? ಸರ್ವನಾಮ ಕೃದಂತಗಳ ಜೊತೆಗೆ, ಸರ್ವನಾಮ ಆಗಿರ್ಬೋದು ಕೃದಂತ ಜೊತೆ ಆಗಿರ್ಬೋದು, ಅವುಗಳ ಜೊತೆಗೆ ಒಂದು ನಾಮಪದ ಸೇರಿ ಸಮಾಸ ಆದ್ರೆ ಅದನ್ನ ನಾವು ಗಮಕ ಸಮಾಸ ಅಂತೀವಿ. ಸರ್ವನಾಮಗಳಂದ್ರೆ ನಿಮಗೆ ಗೊತ್ತಿದ್ದಾವೆ, ಯಾವ್ಯಾವಾಗಿರ್ತವೆ? ಅವನು, ಅದು, ಇದು, ಆ, ಈ ಅನ್ನುವಂಥ, ಅಂದ್ರೆ ನಾಮಪದದ ಬದಲಿಗೆ ಬಳಸುವಂತಹ ಪದಗಳೆಲ್ಲ ನಮಗೆ ಸರ್ವನಾಮ ಪದಗಳಾಗಿರ್ತವೆ. ಉದಾಹರಣೆ ನೋಡೋದಾದ್ರೆ ಆ ಹುಡುಗ ಸರ್ವನಾಮ ಬರ್ಬೇಕೀಗ. ಹೆಂಗ್ ಬಿಡಿಸ್ತೀರಾ? ಅವನು ಪ್ಲಸ್ ಹುಡುಗ. ಇದ್ರಲ್ಲಿ ನೋಡ್ರಿ, ಅವನು ಅನ್ನುವಂಥದ್ದು ಸರ್ವನಾಮ, ಹುಡುಗ ಅನ್ನುವಂಥದ್ದು ನಾಮಪದ. ಸರ್ವನಾಮಗಳೊಂದಿಗೆ ನಾಮಪದಗಳು ಸೇರ್ಕೊಂಡು ಸಮಾಸವಾದ್ರೆ ಕೂಡ ಗಮಕ ಸಮಾಸ ಅಂತ ಹೇಳಿ ಕರಿತೀವಿ. ಕೃದಂತಗಳ ಜೊತೆಗೆ ನಾಮಪದ ಸೇರ್ಕೊಂಡು ಆಗುವ ಸಮಾಸಗಳಿಗೆ ಕೂಡ ನಾವು ಗಮಕ ಸಮಾಸ ಅಂತ ಹೇಳಿ ಕರಿತೀವಿ. ಈ ಕೃದಂತಗಳಿಗೆ ಒಂದು ಉದಾಹರಣೆ ತಗೊಳ್ಳೋದಾದ್ರೆ ಸುಡುಗಾಡು. ಇದನ್ನ ಬಿಡಿಸಿ ಬರೆಯೋದಾದ್ರೆ ಸುಡುವುದು ಪ್ಲಸ್ ಕಾಡು. ಸುಡುವುದು ಅನ್ನುವಂಥದ್ದು ಕೃದಂತ. ಈಸಿಯಾಗಿ ಕೃದಂತ ಅಂದ್ರೇನು? ಒಂದು ಕ್ರಿಯೆ ಅಂತ ನೆನ್ಪಿಟ್ಕೊಂಡ್ಬಿಡ್ರಿ. ಕೃದಂತ ಅಂದ್ರೆ ಕ್ರಿಯಾಪದ. ಕ್ರಿಯಾಪದದ ಜೊತೆಗೆ ನಾಮಪದ ಸೇರಿ ಸಮಾಸವಾದ್ರೆ ಅದನ್ನ ನಾವು ಗಮಕ ಸಮಾಸ ಅಂತ ಹೇಳಿ ಕರಿತೀವಿ. ಅರ್ಥ ಆಯ್ತಲ್ಲ? ಇಷ್ಟು ನಿಮಗೆ. ನೆಕ್ಸ್ಟ್ ನಾನು ಒಂದು ಬಹುರ್ವಿಹಿ ಸಮಾಸಕ್ಕೆ ಉರುಗ ಪತಾಕ ಅನ್ನುವಂತ ಒಂದು ಪದ ಕೊಟ್ಟಿದ್ದೆ. ಇದನ್ನ ಬಿಡಿಸಿ ಇದಕ್ಕೆ ಆನ್ಸರ್ ಏನಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇದಾಗಿತ್ತು ಇವತ್ತಿನ ಸಮಾಸಗಳು ತರಗತಿ. ಹೆಂಗ್ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.